ನಮಸ್ಕಾರ ಸ್ನೇಹಿತರೆ. ಬಿಗ್ಗೆಸ್ಟ್ ಬ್ರೇಕಿಂಗ್ ನ್ಯೂಸ್. ನಿಜವಾಗ್ಲೂ ಇದು ಶಾಕ್ ತರೋ ವಿಷಯನೇ. ಭಾನುಮತಿ ಅಂತ್ಯದೊಂದಿಗೆ ಗೀತಾ ಸೀರಿಯಲ್ಗೆ ವಿದಾಯ ಬೀಳ್ತಿದ್ಯಾ ಅನ್ನೋದು ಅನುಮಾನ ಬರ್ತದೆ. ಬಿಕಾಸ್ ಭಾನುಮತಿ ಇಸ್ ನೋ ಮೋರ್. ಇದು ನಿಜಾನ ಅಥವಾ ಸುಳ್ಳ? ಈ ಕಡೆ ಗೀತಾಗೆ ಸತ್ಯ ಗೊತ್ತಾಗೇ ಹೋಯ್ತಾ? ಏನಾಗ್ತದೆ ಇದನ್ನು ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಕಿರಣ್ ತನ್ನ ಅಮ್ಮನ್ನ ಕೊಲ್ಲೇಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದಾನೆ. ಬಿಕಾಸ್ ಅಮ್ಮ ಸಾವನ್ ಬದುಕಿನ ನಡುವೆ ಹೋರಾಟ ಮಾಡ್ತಿದ್ದಾಳೆ. ಐಸಿಯುನಲ್ಲಿರೋ ತನ್ನ ಅಮ್ಮ ಸತ್ವೇನೆ ಇಡೀ ಆಸ್ತಿ ತನ್ನ ಕೈಗೆ ಸೇರುತ್ತೆ. ಒಬ್ಬನೇ ವಾರಸ್ದಾರ ಇರ್ತಾನೆ, ಇನ್ನೊಬ್ಬ ವಾರಸ್ದಾರ ಜೈಲಿಗೆ ಸೇರ್ತಾನೆ. ಅದಕ್ಕೋಸ್ಕರನೇ ಈ ಕಡೆ ಭಾನುಮತಿಯನ್ನ ಮುಗಿಸ್ಬಿಡ್ಬೇಕು. ಆಗ 14-15 ವರ್ಷ ವಿಜಯ್ ಜೈಲ್ ಒಳಗಡೆ ಇದ್ದಾಗ ನಾನು ಈ ಆಸ್ತಿಯನ್ನ ಸಖತ್ತಾಗಿ ಅನುಭವಿಸ್ಬಹುದು ಅಂತ ಡಿಸೈಡ್ ಮಾಡಿದ್ದೆ. ತನಗೆ ಸಾಲ ಕೊಟ್ಟಿರೋ ವ್ಯಕ್ತಿನ ಭೇಟಿ ಮಾಡ್ತಾನೆ. ವ್ಯಕ್ತಿನ ಭೇಟಿ ಮಾಡಿ ಅವನಿಗೆ ಬೆಗ್ಗೆ ಶಾಕ್ ಕೊಡ್ತದಾನೆ ಕಿರಣ್. ಹಾಗಾದ್ರೆ ಕೊಟ್ಟಂತ ಶಾಕ್ ಏನಪ್ಪ ಅನ್ಕೊಂಡ್ರೆ, ತಾನು ಮಾಡಿರೋ ಪ್ರತಿ ಮಿಸ್ಟೇಕ್ನ ಕೂಡ, ಪ್ರತಿ ತಪ್ಪನ್ನ ಕೂಡ ವ್ಯಕ್ತಿ ಮುಂದೆ ಹೇಳೇ ಬಿಡ್ತಾನೆ. ಈ ಕಡೆ ಅಮ್ಮನ ನೋಡ್ಕೋಬೇಕು, ಅಮ್ಮ ಹುಷಾರಾಗ್ಲಿ ಅಂತ ಬೇಡ್ಕೊ ಅಂದ್ರೆ ಆ ವ್ಯಕ್ತಿ ಈ ಕಡೆ ನಾನೇ ಸಾಯಿಸಿದ್ದು ಅಂದಮೇಲೆ ನಾನು ಯಾಕೆ ಬೇಡ್ಕೊಳ್ಳಿ, ಇಂಥ ಸ್ಥಿತಿಗೆ ತಂದಿಟ್ಟಿದ್ದೆ ನಾನು, ಇಡೀ ಒಂದು ಆಸ್ತಿಗೆ ನಾನು ಒಬ್ಬನೇ ವಾರಸ್ದಾರ ಇರಬೇಕು. ಈ ರೀತಿ ಆದ್ರೆ ಅಮ್ಮ ವಿಡಿಯೋ ಮಾಡಿರೋ ಪ್ರಕಾರ ವಿಜಯ್ ಜೈಲಿಗೆ ಹೋಗ್ತಾನೆ. ನಾನು ಆಸ್ತಿಗೆ ವಾರಸ್ದಾರ ಆಗ್ತೀನಿ, ಇದೇ ಉದ್ದೇಶದಿಂದ ಅಮ್ಮನ್ನ ನಾನೇ ಕೊಂದುಬಿಟ್ಟ. ಅಮ್ಮನ ಇವತ್ತಿನ ಪರಿಸ್ಥಿತಿಗೆ ನಾನೇ ಕಾರಣ, ನಾನೇ ಚೂರಿ ಹಾಕ್ತವನು. ಜೊತೆಗೆ ನಿನ್ನ ಕರ್ಸಿದ್ ಯಾಕೆ ಅಂದರೆ, ನೀನು ಕೊಡಬೇಕಾಗಿರೋ ದುಡ್ಡಿಗೆ ಇನ್ನೂ 10 ಲಕ್ಷ ಸೇರಿಸ್ಕೊಡ್ತೀನಿ, ಎಷ್ಟು ಬೇಕಿದ್ರೂ ಕೊಡ್ತೀನಿ. ಬಟ್ ವಿಜಯ್ ಮತ್ತು ನನ್ನಮ್ಮ ಇಬ್ಬರೂ ಕೂಡ ಒಂದೇ ಬಾರಿಗೆ ಸಾಯಬೇಕು. ಬಿಕಾಸ್ ಯಾರು ಕೂಡ ನಮ್ಮನ್ನು ಅಲ್ಲಿಗೆ ಹಾಸ್ಪಿಟಲ್ ಒಳಗಡೆ ಬಿಡ್ತಿಲ್ಲ. ಅದಕ್ಕೋಸ್ಕರ ನೀನು ಒಳಗಡೆ ಹೋಗಿ ಅಮ್ಮನ್ನ ಕೊಂದು ಹಾಕಬೇಕು ಅಂತ ಹೇಳ್ತಿದ್ದಾರೆ. ನಿನಗೆ ಅಧಿಕಾರ ಸಿಗುತ್ತೆ ಅಂದಮೇಲೆ ಏನೇ ಇದ್ರು ನಾನು ನಿನ್ನ ಪರ, ನೀನೇನು ಯೋಚನೆ ಮಾಡಬೇಡ. ವಿಜಯ್ ಹಾಗೆ ನಿನ್ನಮ್ಮ ಇಬ್ಬರು ಕೂಡ ಅಟ್ ಎ ಟೈಮ್ ಸಾವಾಗತ್ತೆ ಅಂತ ಹೇಳ್ತಿದ್ದಾನೆ ಆ ವ್ಯಕ್ತಿ ಕೂಡ. ನಂತರ ಈ ಕಡೆ ಗೀತಾ ವಿಜಯ್ ಹತ್ರ ಹೋಗಿ ಎಲ್ಲ ಸತ್ಯವನ್ನ ತಿಳ್ಕೊಂಡು ಬಂದಿದ್ದಾಳೆ. ಅವ್ಳಿಗೆ ಸತ್ಯ ಗೊತ್ತಾಗುತ್ತೆ. ಜೊತೆಗೆ ಪೊಲೀಸ್ ಅವರ ಹೆಲ್ಪ್ ಕೂಡ ಕೇಳ್ತಾಳೆ, CCTV ಫುಟೇಜ್ ಎಲ್ಲ ಕಡೆ ನೋಡಿ ಅಂತ. ನಂತರ ಈ ಕಡೆ ಮನೆಗೆ ಬರ್ತಿದ್ದಾಗೆ ಈ ಕಡೆ ಏನು ಹೇಳ್ದ ವಿಜಯ್, ಏನು ಎಂತು ಅಂತ ಕೇಳ್ತಿದ್ರೆ ಈ ಕಡೆ ಅಪ್ಪನ ಪ್ರಶ್ನೆ ಮಾಡ್ತಿದ್ದಾಳೆ ಗೀತಾ. ಅಪ್ಪ, ಪೊಲೀಸ್ ಅವ್ರು ಬಂದಾಗ ವಿಜಯ್ ಅಲ್ಲಿಗೆ ಹೋಗಿ ಎಷ್ಟು ಹೊತ್ತಾಗಿತ್ತು ಅಂತ. ವಿಜಯ್ ಅಲ್ಲಿಗೆ ಹೋಗಿ ಜಸ್ಟ್ ಒಂದು 2-3 ನಿಮಿಷದೊಳಗೆ ಪೊಲೀಸ್ ಅವ್ರು ಬಂದ್ಬಿಟ್ರು. ನಿಜ ಹೇಳಬೇಕು ಅಂದರೆ ವಿಜಯ್ ಏನಾದರೂ ಸಾಯಿಸಿ ಕೊಂದು ಚಾಕು ಹಾಕಿ ಆನಂತರ ಅವಳು ವಿಡಿಯೋ ಮಾಡಿದ್ರು, ಮಿನಿಮಮ್ ಈ ಒಂದು ಟ್ರಾಫಿಕ್ ಜಾಮಲ್ಲಿ 45 ಮಿನಿಟ್ಸ್ ಬೇಕು. ಆದರೆ ಜಸ್ಟ್ 2-3 ಮಿನಿಟ್ಸಲ್ಲಿ ಬಂದರು ಅಂತ ಹೇಳ್ತಿದ್ದಾರೆ. ಇದರಿಂದನೇ ಗೊತ್ತಾಗುತ್ತೆ ಅಲ್ವಾ ವಿಜಯ್ ತಪ್ಪು ಮಾಡಿಲ್ಲ ಅಂತ. ವಿಜಯಿಂದ ಈ ತಪ್ಪಾಗಿಲ್ಲ, ನಾವು ಅಂದ್ಕೊಂಡಿರೋದು ತಪ್ಪು. ನಾವು ಕೂಡ ಎಲ್ಲರ ಹಾಗೆ ಯೋಚನೆ ಮಾಡಿಬಿಟ್ವಿ, ನಾವು ಬೇರೆ ರೀತಿ ಆಲೋಚನೆ ಮಾಡಬೇಕಿತ್ತು, ನಾವು ತಪ್ಪು ಮಾಡಿಬಿಟ್ವಿ ಅಂತ ಗೀತಾ ಹೇಳ್ತಿದ್ದಾಳೆ. ಹೌದು ಅಮ್ಮ ಗೀತಾ, ನೀನು ಹೇಳ್ತಿರೋದು ನಿಜ, ನನಗೂ ಹಾಗೆ ಅನ್ನಿಸ್ತದೆ. ಈ ವಿಜಯ್ ಯಾವುದೇ ಕಾರಣಕ್ಕೂ ಈ ತಪ್ಪು ಮಾಡೋಕ್ಕೆ ಸಾಧ್ಯವೇ ಇಲ್ಲ. ನನ್ನ ವಿಜಯ್ ತಪ್ಪು ಮಾಡಿಲ್ಲ. ಆದರೆ ನಾವು ಏನೂ ಕೂಡ ಮಾಡ್ಕೊಳ್ಳೋಕ್ಕಾಗಲ್ಲ. ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಿರೋ ಭಾನುಮತಿ ಸತ್ಯ ಹೇಳಬೇಕು. ಯಾಕಂದರೆ ಅವಳೇ ಪ್ರತ್ಯಕ್ಷ ಸಾಕ್ಷಿ ಆಗಿರೋದ್ರಿಂದ, ಅವಳೇ ಮೇಲೆ ಹಲ್ಲೆ ಆಗಿರೋದ್ರಿಂದ ಅವಳಷ್ಟೇ ಸತ್ಯನ ಬಾಯಿ ಬಿಡೋದು ಹೊರತು ನಾವು ಏನೂ ಮಾಡೋದು ಕಷ್ಟವಾಗತ್ತೆ ಅಂತ ಹೇಳ್ತಿದ್ದಾರೆ. ಈ ಕಡೆ ರೂಮ್ಗೆ ಹೋಗ್ತಾಳೆ ಗೀತಾ. ಹೋಗಿ ಎಲ್ಲಿ ಏನಾಗಿರ್ಬೋದು ಅಂತ ಯೋಚನೆ ಮಾಡ್ತಿದ್ದಾಳೆ, ಎಲ್ಲಿ ವಿಡಿಯೋ ಮಾಡಿರ್ಬೋದು ಅಂತ. ಜೊತೆಗೆ ವಿಜಯ್ ಹೇಳಿದಾಗೆ ಕಳ್ಳ ಬಾಲ್ಕನಿಯಿಂದ ತಪ್ಪಿಸ್ಕೊಂಡಿರ್ಬೋದು. ಬಿಕಾಸ್ ನಾನು ಒಳಗಡೆ ಹೋದಾಗ ಆಲ್ರೆಡಿ ಚಾಕುನ ಚುಚ್ಚಿದ್ರು, ನೀವೆಲ್ಲ ಬಂದು ನೋಡಿದಾಗ ನಾನು ಚಾಕುನ ತೆಗೆದಿದ್ದು. ಅಮ್ಮ ಕೂಡ ಏನೋ ಹೇಳೋಕೆ ಪ್ರಯತ್ನ ಪಡ್ತಿದ್ರು, ಅವ್ರ ಕಣ್ಗಳಲ್ಲಿ ಪಶ್ಚಾತ್ತಾಪ ಕಾಣಿಸ್ತಿತ್ತು ಅಂತ ಹೇಳಿದ ಮಾತನ್ನು ನೆನಪು ಮಾಡಿಕೊಂಡು ಬಾಲ್ಕನಿ ಹತ್ರ ಹೋಗ್ತಾರೆ. ಬಾಲ್ಕನಿಲೂ ಕೂಡ ಯಾವುದೊಂದು ಸುಳಿವು ಅವಳಿಗೆ ಸಿಗುವುದಿಲ್ಲ. ಮತ್ತೆ ವಿಡಿಯೋ ನೋಡೋಣ ಅಂತ ಕೂಡ ವಿಡಿಯೋ ನೋಡೋಕೆ ಮುಂದಾಗ್ತದಾಳೆ. ಆ ಒಂದು ವಿಡಿಯೋದಲ್ಲಿ ಭಾನುಮತಿ, ಬೇಡ ವಿಜಯ್ ಬೇಡ, ದಯವಿಟ್ಟು ನನ್ನನ್ನು ಸಾಯಿಸಬೇಡ, ನಾನು ಹೊಟ್ಟೋಗ್ಬಿಡ್ತೀನಿ ಮನೆಯಿಂದ ಅಂತ ಹೇಳ್ತಿರೋದನ್ನ ನೋಡಿ ಅವಳಿಗೆ ಅನಿಸುತ್ತೆ ಇದೆಲ್ಲವೂ ಕೂಡ ಡ್ರಾಮಾ ಅಂತಾನೆ ಅನ್ನಿಸ್ತದೆ, ನಾಟಕ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ. ಬಿಕಾಸ್ ವಿಜಯ್ ಹೇಳಿದ ಪ್ರಕಾರ ಅವ್ರ ಕಣ್ಗಳಲ್ಲಿ ಪಶ್ಚಾತ್ತಾಪ ಕಾಣಿಸ್ತಿತ್ತು. ತಪ್ಪು ಮಾಡಿಬಿಟ್ಟೆ, ಟ್ರ್ಯಾಪ್ ಆಗಿದ್ದೀನಿ ಅನ್ನೋದು ಎದ್ದು ಕಾಣಿಸ್ತಿತ್ತು. ಆದರೆ ಇಲ್ಲಿ ಆರಾಮಾಗಿ ವಿಡಿಯೋ ಮಾಡ್ತಿದ್ದಾಳೆ. ವಿಜಯ್ ಮೇಲೆ ತಪ್ಪು ಹೊರಿಸೋ ಇಂಟೆನ್ಷನ್ ಅವಳಲ್ಲಿದೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಆಗ ಅವಳು ಟ್ರ್ಯಾಪ್ ಆಗಿರಲಿಲ್ಲ, ಅವಳಿಗೆ ಇನ್ನೂ ಕೂಡ ಚಾಕು ಬಿದ್ದಿರಲಿಲ್ಲ ಅನ್ನೋದು ಅವಳಿಗೆ ಕ್ಲಿಯರ್ ಆಗುತ್ತೆ. ಇದು ಎಲ್ಲವೂ ಕೂಡ ನೋಡ್ತದೆ ಅವಳು ಮಾಡಿರೋ ಒಂದು ಪ್ಲ್ಯಾನಲ್ಲಿ ಅವಳು ಸಿಕ್ಕಾಕೊಂಡಿದ್ದಾಳೆ. ಅವಳಿಗೆ ಟರ್ನ್ ಹೊಡೆದಿದ್ದಾರೆ, ಬ್ಯಾಕ್ ಸ್ಟ್ಯಾಪ್ ಆಗಿದೆ ಅನ್ನೋದು ಗೀತಾಗೆ ಗೊತ್ತಾಗುತ್ತೆ. ನಂತರ ಆ ಕಡೆ ವಿಜಯ್ಗೆ ಆಲ್ರೆಡಿ ಕೋರ್ಟ್ಗೆ ಸಬ್ಮಿಟ್ ಮಾಡಿ ಆಲ್ರೆಡಿ ಜೈಲ್ಗೆ ಹಾಕಿದ್ದಾರೆ, ಬಟ್ಟೆಗೆ ನಂಬರ್ ಕೂಡ ಕೊಟ್ಟಿದ್ದಾರೆ.
ಅಲ್ಲೂ ಕೂಡ ಅಮ್ಮಂಗೆ ಯಾರು ಏನು ಮಾಡಿರ್ಬೋದು, ಅಮ್ಮ ಏನೋ ಹೇಳೋಕೆ ಟ್ರೈ ಮಾಡ್ತಿದ್ರು, ಬಟ್ ಬೆರಳು ತೋರಿಸ್ತಾ ಇದ್ರು, ಏನಾಯಿತು ಅಲ್ಲಿ. ಆದರೆ ಅವ್ರು ಯಾಕೆ ನನ್ನ ಹೆಸರು ಹೇಳಿ ವಿಡಿಯೋ ಮಾಡಿದ್ರು? ಅದರ ಅರ್ಥ ಗೀತಾ ಹೇಳ್ದಾಗೆ ನನ್ನ ಸಿಕ್ಸಾಕೋ ಪ್ರಯತ್ನನೇ ಇರಬೇಕು. ಆದರೆ ಆ ನಂತರ ಏನಾಗಿದೆ, ಯಾಕೆ ಆ ರೀತಿ ಆಯಿತು ಅಮ್ಮನ ಪರಿಸ್ಥಿತಿ ಅಂತ ಹೇಳಿ ವಿಜಯ್ ಕೂಡ ಯೋಚನೆ ಮಾಡ್ತಿದ್ದಾನೆ. ನಂತರ ಈ ಕಡೆ ವಿಜಯ್, ನೀನು ತಪ್ಪು ಮಾಡಿಲ್ಲ ವಿಜಯ್, ಯಾವುದೇ ಕಾರಣಕ್ಕೂ ನಿನ್ನನ್ನಂತೂ ನಾನು ಅಲ್ಲಿರೋದಕ್ಕೆ ಬಿಡೋದೇ ಇಲ್ಲ ಅಂತ ಹೇಳ್ತಿದ್ರೆ ಈ ಕಡೆ ಗೀತಾ ಖಂಡಿತ ನನ್ನನ್ನು ಇಲ್ಲಿಂದ ಬಿಡಿಸ್ಕೊಂಡು ಹೋಗ್ತಾಳೆ ಅನ್ನೋ ಹೋಪ್ಸಲ್ಲಿದ್ದಾರೆ ವಿಜಯ್. ಜೊತೆಗೆ ಆ ಕಡೆ ಗೀತಾ ಕೂಡ ಯಾವುದೇ ಕಾರಣಕ್ಕೂ ವಿಜಯ್ ನಿನಗೆ ಶಿಕ್ಷೆ ಆಗೋದಕ್ಕೆ ನಾನು ಬಿಡೋದಿಲ್ಲ, ಸತ್ಯನ ಹೊರಗೆ ತಂದೆ ತರ್ತೀನಿ, ಶಿಕ್ಷೆಯಿಂದ ನಿನ್ನನ್ನು ತಪ್ಪಿಸ್ತೀನಿ, ತಪ್ಪು ಮಾಡಿರೋರು ಯಾರೋ ಅವ್ರಿಗೆ ಶಿಕ್ಷೆ ಆಗುವ ಹಾಗೆ ಮಾಡ್ತೀನಿ ಅಂತ ಹೇಳ್ತಾಳೆ. ನಂತರ ತುಂಬ ಯೋಚನೆ ಮಾಡ್ಕೊಂಡು ಕೂತ್ಕೊಂಡಿದ್ದಾಳೆ. ಅಷ್ಟರಲ್ಲಿ ಕಿರಣ್ ಬರ್ತಾನೆ. ಏನು ಯೋಚನೆ ಮಾಡ್ತಿದ್ರಾ, ಯಾಕೆ ನಿದ್ರೆ ಮಾಡಿಲ್ವಾ ಅಂತ ಕೇಳ್ತಿದ್ದಾನೆ. ಎಲ್ಲಿ ನಿದ್ರೆ ಬರುತ್ತೆ, ಅಲ್ಲಿ ಅತ್ತೆ ಹಾಸ್ಪಿಟಲಲ್ಲಿದ್ದಾರೆ, ಈ ಕಡೆ ವಿಜಯ್ ಜೈಲಲ್ಲಿದ್ದಾನೆ, ಹೇಗೆ ನಿದ್ರೆ ಬರುತ್ತೆ ಅಂದಾಗ ಇದಕ್ಕೆಲ್ಲ ಕಾರಣ ಅಣ್ಣನೇ ಅಲ್ವಾ ಇಷ್ಟೆಲ್ಲ ಮಾಡಿದ್ದು. ಕೋಪ ಇದ್ದಿದ್ರೆ ಎಲ್ಲರೂ ಮುಂದೆ ಹೇಳ್ಕೋಬೇಕಿತ್ತು, ಅದ್ರ ಬಿಟ್ಟು ಮನಸ್ಸಲ್ಲೇ ಇಟ್ಕೊಂಡು ಕೋಪ ಜಾಸ್ತಿ ಮಾಡಿಕೊಂಡು ಅಮ್ಮಂಗೆ ಇಂಥ ಪರಿಸ್ಥಿತಿ ತಂದ್ಬಿಟ್ಟ ಅಂತ ಹೇಳಿ ಮೊಸಳೆ ಕಣ್ಣೀರು ಹಾಕೋಕೆ ಮುಂದಾಗ್ತಿದ್ರೆ ನೀನು ಅನ್ಕೊಂಡಿರೋದು ತಪ್ಪು ಕಿರಣ್. ವಿಡಿಯೋ ಸರಿಯಾಗಿ ನೋಡಿದ್ಯಾ ಅಂತ ಕೇಳ್ತಿದ್ದಾರೆ. ಹಾಂ ನೋಡಿದ್ದೀನಿ, ಯಾಕತ್ಗೆ ಅಂದಾಗ ಸತ್ಯನ ತಿಳ್ಕೊಳ್ಳೋದಕ್ಕೆ ಅಂತಾರೆ. ಏನು ಸತ್ಯ ಅದಕ್ಕೆ? ಅಣ್ಣ ಮಾಡಿಲ್ಲ ಅಂತ ಹೇಳ್ತಿದ್ದೀರಾ ನೀವು ಅಂದಾಗ ಹೌದು, ಅಣ್ಣ ಮಾಡಿಲ್ಲ, ವಿಜಯ್ ಯಾವುದೇ ಕಾರಣಕ್ಕೂ ಈ ತಪ್ಪನ್ನು ಮಾಡಿಲ್ಲ. ನೀನು ವಿಡಿಯೋ ನೋಡಿದ್ಯಾ ಸರಿಯಾಗಿ ನೋಡಿದ್ರೆ ಗೊತ್ತಾಗ್ತಾ ಇತ್ತು. ಅಲ್ಲಿ ಭಾನುಮತಿ ಅತ್ತೆ ವಿಡಿಯೋ ಮಾಡಬೇಕಾದ್ರೆ ಅವ್ರ ಹೊಟ್ಟೆಗೆ ಚಾಕು ಬಿದ್ದೇ ಇಲ್ಲ ಅಂತ ಹೇಳ್ತಾರೆ. ಇದರಿಂದಾಗಿ ಕಿರಣ್ ಮುಖದಲ್ಲಿ ವ್ಯತ್ಯಾಸಗಳು ಕಾಣುತ್ತೆ, ಗಾಬರಿ ಕಾಣಿಸ್ತದೆ. ನಂತರ ವಿಜಯ್ ತಪ್ಪು ಮಾಡಿಲ್ಲ, ಯಾರು ಹೇಳಿದ್ರು ನಾನಂತೂ ವಿಜಯ್ ತಪ್ಪು ಮಾಡಿದಾನೆ ಅಂತ ನಂಬೋದಿಲ್ಲ ಅಂತ ಗೀತಾ ಹೇಳಿದಾಗಲೂ ಕೂಡ ಅವನ ಮುಖದಲ್ಲಿ ಗಾಬರಿ ಕಾಣಿಸುತ್ತೆ. ಈ ಪ್ರತಿ ಒಂದು ಚೇಂಜಸ್ನ ಕೂಡ ಗೀತಾ ಅಬ್ಸರ್ವ್ ಮಾಡ್ತಿದ್ದಾಳೆ. ಹೌದು, ನೀನು ಇಷ್ಟೊತ್ತು ಎಲ್ಲೂ ಹೋಗಿದ್ದೆ ಅಂತ ಕೇಳ್ತಿದ್ದಾಳೆ. ಅದು ಹಾಸ್ಪಿಟಲ್ಗೆ ಹೋಗಿದ್ದೆ ಅದಕ್ಕೆ ಅಂದಾಗ ಹಾಸ್ಪಿಟಲ್ಗೆ ಹೋಗಿದ್ಯಾ, ಯಾರನ್ನ ಕೂಡ ಬಿಡ್ತಿಲ್ಲ ಅಲ್ವಾ ಅಂದಾಗ ಹೌದು ಅದಕ್ಕೆ ಯಾರನ್ನೂ ಕೂಡ ಬಿಡ್ತಿಲ್ಲ ಅಂತ ಹೇಳ್ತಾನೆ. ನಾನು ಕೂಡ ಹೋಗಿದ್ನಲ್ಲ, ನನ್ನೂ ಬಿಡದೆ ವಾಪಸ್ ಕಳಿಸಿದ್ರು ಅಂದಾಗ ಅದು ಅದಕ್ಕೆ ಹೇಗಾದರೂ ಮಾಡಿ ಯಾರ ಕೈ ಕಾಲಾದರೂ ಹಿಡಿದು ಅಮ್ಮನ ಒಂದ್ಸಲಿ ನೋಡಬೇಕು ಅಂತ, ಅದಕ್ಕೋಸ್ಕರ ಇದ್ದೆ ಅದಕ್ಕೆ. ಅಮ್ಮನ ನೋಡ್ದೆ ಇರೋಕ್ಕಾಗ್ತಿಲ್ಲ, ಆದಷ್ಟು ಬೇಗ ಅಮ್ಮ ಹುಷಾರಾಗಿ ಬಂದರೆ ಸಾಕು ಅಂತ ಹೇಳಿ ಹೊರಟೇ ಬಿಡ್ತಾನೆ. ಈ ಕಡೆ ಎಲ್ರಿಗೂ ಕೂಡ ಬಿಗ್ಗೆಸ್ಟ್ ಶಾಕ್ ಆದದೆ, ಈ ಕಡೆ ಗೀತಾಗ ಬಿಗ್ಗೆಸ್ಟ್ ಶಾಕ್ ಆದದೆ. ಅದಕ್ಕೂ ಮುನ್ನ ಈ ಕಡೆ ಯಾರು ಮಾಡಿರ್ಬೋದು ಈ ಕೊಲೆನ, ಭಾನುಮತಿನ ಅಂತಂದ್ರೆ ಯಾರೋ ಹತ್ರದವರೇ ಗೊತ್ತಿರೋರೇ ಮಾಡಿರ್ಬೋದು ಅಂತ ಶೇಖರ್ ಅವರು ಹೇಳ್ತಿದ್ರೆ. ಹೌದು ಅಪ್ಪ, ನೀವು ಹೇಳಿದ ನಿಜ, ತುಂಬ ನಂಬಿಕಸ್ತ ಗೊತ್ತಿರೋ ಹತ್ರದ ವ್ಯಕ್ತಿನೇ ಕೆಲಸ ಮಾಡಿರೋದು, ಅದಕ್ಕೆ ಭಾನುಮತಿ ಪ್ಲಾನ್ ಉಲ್ಟಾ ಹೊಡೆದಿರೋದು ಅಂತ ಹೇಳ್ತಾರೆ. ಹಾಗಿದ್ರೆ ಯಾರು ಅಂತ ಕೇಳಿದ್ರೆ ಬಿಗ್ ಶಾಕ್ ಆದಿದೆ ಅವ್ರಿಗೆಲ್ಲ. ಬಿಕಾಸ್ ಗೀತಾ ಹೇಳೋ ಹೆಸರು ಕಿರಣ್ ಅನ್ನೋ ಹೆಸರು ಕೇಳ್ತಿದ್ದಾಗೆ ಶಾಕ್ ಆಗಿದೆ. ಅಷ್ಟರಲ್ಲಿ ಈ ಕಡೆ ಗೀತಾಗೆ ಪೊಲೀಸ್ ಅವರಿಂದ ಕಾಲ್ ಬರುತ್ತೆ. ಬ್ಯಾಡ್ ನ್ಯೂಸ್, ಭಾನುಮತಿ ಇಸ್ ನೋ ಮೋರ್ ಅಂತಾರೆ. ಈ ಕಡೆ ಗೀತಾ ಶಾಕ್ ಆಗ್ತಿದ್ದಾಳೆ. ಆ ಕಡೆ ವಿಜಯ್ ಬಳಿ ಹೋಗಿ ಕೂಡ ಭಾನುಮತಿ ಬದುಕಿಲ್ಲ, ಭಾನುಮತಿ ತೀರ್ಹೌದು, ಭಾನುಮತಿ ಇಸ್ ನೋ ಮೋರ್ ಅಂತ ಹೇಳ್ತಿದ್ದಾರೆ. ಈ ಕಡೆ ವಿಜಯ್ಗೆ ಶಾಕ್ ಆಗ್ತದೆ. ಎಷ್ಟೇ ಆದರೂ ತನ್ನ ಆಡಿಸಿ ಬೆಳೆಸಿದಮ್ಮ, ಎಷ್ಟೇ ಕೋಪದಲ್ಲಿ ಸಾಯಿಸ್ತೀನಿ ಅಂದರು ಅಮ್ಮ, ತನ್ನ ವಿರುದ್ಧ ಕತ್ತಿ ಮಸ್ತಿದ್ರು ಕೂಡ ವಿಜಯ್ ಮನ್ಸಿಗೆ ಆಘಾತ ಆಗ್ತದೆ, ಕಣ್ಣೀರು ಹಾಕ್ತಿದ್ದಾರೆ. ಈ ಕಡೆ ಗೀತಾ ಫ್ಯಾಮಿಲಿಗೆ ಭಾನುಮತಿನೇ ಬದುಕಿಲ್ಲ ಅಂದರೆ ತನ್ನ ಗಂಡನ ಹೇಗೆ ಬಿಡಿಸ್ಕೊಂಡು ಬರೋದು, ಭಾನುಮತಿ ಬದುಕಿದ್ರಷ್ಟೇ ಇದು ಎಲ್ಲವೂ ಸಾಧ್ಯ ಅಂತ. ಹಾಗಿದ್ರೆ ನಿಜವಾಗ್ಲೂ ಕೂಡ ಭಾನುಮತಿ ಸತ್ತು ಹೋಗ್ಬಿಟ್ರ, ಅಥವಾ ಭಾನುಮತಿ ತುಂಬ ಬುದ್ಧಿವಂತೆ, ಭಾನುಮತಿ ತನ್ನ ಮಗನ್ನ ಲಾಕ್ ಮಾಡೋದಕ್ಕೋಸ್ಕರ ಪೊಲೀಸ್ ಅವ್ರ ಜೊತೆ ಸೇರಿ ಈ ಡ್ರಾಮಾ ಮಾಡ್ತಿದಾರ, ಏನಾಗುತ್ತೆ? ನಾವು ಅನ್ಕೊಂಡಿರೋ ಪ್ರೊಡಿಕ್ಷನ್ ಪ್ರಕಾರನೇ ಭಾನುಮತಿ ಬದುಕಿದ್ದು ಕೈ ಜೋಡಿಸಿ ಗೀತಾ ಮತ್ತು ಪೊಲೀಸ್ ಅವ್ರ ಜೊತೆ ಕಿರಣ್ನ ರೆಡ್ ಹ್ಯಾಂಡ್ ಆಗಿ ಲಾಕ್ ಮಾಡೋದಕ್ಕೋಸ್ಕರ ಅವನಿಗೆ ಸರಿಯಾಗಿ ಪಾಠ ಕಲಿಸೋಕೆ ಎಲ್ಲರೂ ಕೂಡ ಡ್ರಾಮಾ ಮಾಡ್ತಿದಾರ. ಏನಾಗತ್ತೆ, ಹೇಗಾಗತ್ತೆ? ನಿಜವಾಗ್ಲೂ ಭಾನುಮತಿ ತೀರು ಹೋದ್ರ ಅಥವಾ ಕತೆಗೆ ಬಿಗ್ಗೆಸ್ಟ್ ಟ್ವಿಸ್ಟ್ ಸಿಗ್ತಾ ಇದೆಯಾ? ಖಂಡಿತ ಕತೆ ನಿನ್ನೆ ತಾನೇ ಶೂಟಿಂಗ್ ಅಂತ್ಯ ಆಗಿದೆ. ಜಸ್ಟ್ ಇನ್ನು 15 ಡೇಸ್ ಒಳಗಡೆ ಕತೆ ಮುಗಿಯುವೆಲ್ಲ ಸಾಧ್ಯತೆ ಇದೆ. ಹೇಗೆ ಎಂಡಿಂಗ್ ಆಗತ್ತೆ, ಅಂತ್ಯವಾಗತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದು ನಮ್ಮ